ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 416ನೇ ಶ್ಲೋಕ. ಅಖಂಡಾನಂದಮಾತ್ಮಾನಂ ವಿಜ್ಞಾಯ ಸ್ವರೂಪತಃ ಕಿಮಿಚ್ಛನ್ ಕಶ್ಯವಾ ಹೇತುರ್ ದೇಹಂ ಪುಷ್ಣಾಸಿ ತತ್ವವತ್. ಈ ಒಂದು ಶ್ಲೋಕದಲ್ಲಿ ಶ್ರೀಮಚ್ಛಂಕರಾಚಾರ್ಯರು ಬಹು ಸುಂದರವಾದ ವಿಚಾರವನ್ನು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಇಲ್ಲಿ ತತ್ವಜ್ಞಾನಿಯಾಗಿರ್ತಕ್ಕಂಥವನು, ಯಾಕಂದರೆ ನಾವು ಅಜ್ಞಾನ ಕಾಲದೊಳಗೆ ನಮ್ಮ ಸ್ವರೂಪವನ್ನು ನಾವು ತಿಳಿಯದೆ ದೇಹಾದಿಗಳಲ್ಲಿ ಆತ್ಮಬುದ್ಧಿಯುಳ್ಳವರಾಗಿ ದೇಹಾದಿಗಳ ರಕ್ಷಣೆಯಲ್ಲೇ ನಾವು ತೊಡಗಿರ್ತಾ ಇದ್ದೀವಿ. ಆದರೆ ತತ್ವವನ್ನು ತಿಳಿದಿರ್ತಕ್ಕಂಥ, ಅಂದರೆ ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೇನೆ ಅನ್ನುವಂಥ ಜ್ಞಾನವನ್ನು ಮಾಡಿಕೊಂಡಿರ್ತಕ್ಕಂಥ ಯಾವ ಯೋಗೀಶ್ವರ, ಅವನು ತನ್ನ ನಿಜವಾದ ಸ್ವರೂಪವನ್ನು ಅರ್ತಿರ್ತಾನೆ. ಆ ಅರ್ಥಂಥ ತತ್ವಜ್ಞಾನಿ ಈ ಶರೀರವನ್ನು ಅವನು ಅಜ್ಞಾನ ಕಾಲದಲ್ಲಿ ರಕ್ಷಿಸಿದಂತೆ ಇದರ ಪೋಷಣೆಯನ್ನು ಮಾಡ್ತಾನೇನೋ ಅಂತಂದರೆ ಇಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ತತ್ವವಿತ್ ಅಖಂಡಾನಂದಂ ಆತ್ಮಾನಂ ಸ್ವಸ್ವರೂಪತಃ ವಿಜ್ಞಾಯ. ತತ್ವವಿತ್ ಅಂತಂದರೆ ತತ್ವಜ್ಞಾನಿ. ತತ್ವ ಅಂದರೆ ಪರಬ್ರಹ್ಮ ಸ್ವರೂಪ ಅಂತ ನಾವು ಹೇಳ್ಕೊಂಡು ಬಂದಿದ್ದೀವಿ. ಆ ಪರಬ್ರಹ್ಮ ಸ್ವರೂಪವನ್ನು ಯಾವನು ಸರಿಯಾಗಿ ಅರಿತಿದ್ದಾನೋ, ಅಂದರೆ ಇಲ್ಲಿ ಸಂಶಯ ಮತ್ತು ವಿಪರೀತ ಭಾವನೆಗಳಿಲ್ಲದೆ ಆ ಶುದ್ಧ ಅಖಂಡ ಪರಬ್ರಹ್ಮ ಸ್ವರೂಪವೇ ನಾನದೀನಿ ಎನ್ನುವಂಥ ಒಂದು ಅಪರೋಕ್ಷ ಜ್ಞಾನವನ್ನು ಮಾಡಿಕೊಂಡಿರ್ತಾನೆ. ಯಾಕೆ ನಿಶ್ಚಯಾತ್ಮಕವಾಗಿರ್ತಕ್ಕಂಥ ಜ್ಞಾನ ಆಗಿರ್ತದೆ. ಈ ದೇಹಾದಿಗಳೆಲ್ಲ ಇವು ಅನಾತ್ಮದವು, ಇವೆಲ್ಲ ದೃಶ್ಯದವು, ಇವೆಲ್ಲ ಖಂಡಿಸಲ್ಪಡ್ತಾ ಇದ್ದಾವೆ. ಇವು ಯಾವ ನಾನಲ್ಲ, ಇವುಗಳನ್ನು ಅರಿತಕ್ಕಂಥ ಸಾಕ್ಷಿ ಪ್ರತ್ಯೇಗಾತ್ಮನೇ ನಾನಿದ್ದೇನೆ ಎನ್ನುವಂಥ ಒಂದು ಸ್ವರೂಪದ ಯಥಾರ್ಥವಾಗಿರ್ತಕ್ಕಂಥ ಸ್ವರೂಪದ ಜ್ಞಾನವನ್ನು ಇಲ್ಲಿ ಜ್ಞಾನಿಯಾಗಿರ್ತಕ್ಕಂಥವನು ಮಾಡಿಕೊಂಡಿರ್ತಾನೆ. ಅದಕ್ಕಿಲ್ಲಿ ಅಖಂಡಾನಂದಂ ಆತ್ಮಾನಂ. ತನ್ನ ಸ್ವರೂಪ ಹೇಗಿದೆ ಅಂತಂದರೆ ಅದು ಅಖಂಡವಾಗಿರ್ತಕ್ಕಂಥ ಸ್ವರೂಪ, ಅದು ಆನಂದ ಸ್ವರೂಪವಾಗಿರ್ತಕ್ಕಂಥದ್ದು. ಅಖಂಡ ಆನಂದ ಸ್ವರೂಪಂ ಅಂತ ಹೇಳಿದರು. ಅಖಂಡವಾಗಿರ್ತಕ್ಕಂಥದ್ದು ಯಾಕಂದರೆ ನಾವು ವಿಷಯಗಳಲ್ಲಿ ಅನುಭವಿಸ್ತಕ್ಕಂಥ ಆನಂದಗಳೇನದಾವು ಅವು ಪರಿಚ್ಛಿನ್ನದವು. ಅವು ಒಂದು ದಿವಸ ಕೈಬಿಟ್ಟು ಹೋಗ್ತಾವೆ, ಅವು ದುಃಖದಿಂದ ಕೂಡಿಕೊಂಡಿದ್ದಾವೆ. ಆದರೆ ಪರಬ್ರಹ್ಮ ಸ್ವರೂಪದ ಜ್ಞಾನ ಮಾಡಿಕೊಂಡಾಗ ಉಂಟಾಗುವಂಥ ಆನಂದ ಅದು ನಾಶರಹಿತವಾಗಿರುವಂಥದ್ದು, ಅದು ಒಂದೇ ರೂಪವಾಗಿರತಕ್ಕಂಥದ್ದು. ಆ ಆನಂದವನ್ನು ಪಡ್ಕೊಂಡು ಬಳಿಕ ಇನ್ನೊಂದು ಆನಂದವನ್ನು ಪಡಿಬೇಕು ಅನ್ನುವಂಥ ಇಚ್ಛಾ ನಮ್ಮಲ್ಲಿ ಉಂಟಾಗುವುದಿಲ್ಲ. ಅದಕ್ಕೆ ನಿಜವಾಗ್ಲೂ ಹೇಳಿದರು, ಸಾಕೆನಿಸದೆ ಸವೆಯದೆ ಬೇರೊಂದನ್ನು ಬೇಕೆನಿಸದೆ ಕಡೆಯೊಳು ತನ್ನ ಜೋಕೆಗುಂದದೆ ನಿರುಪಮ ಶಂಭುಲಿಂಗದೋಳು ಏಕಮೆನಿಪ ಸುಖಮಂದಲ್ಲದೆ ಅಂತ ಹೇಳ್ತಾರೆ. ಯಾವುದನ್ನು ನಾವು ಪಡ್ಕೊಂಡ್ರೆ ಅದನ್ನು ನಾವು ಅನುಭವ ಮಾಡಿದಷ್ಟು ಅದು ಸಾಕನಿಸುವಂಥದ್ದಲ್ಲ. ಈಗ ನಾವು ಮನೆಯೊಳಗೆ ಒಳ್ಳೆಯ ಮೃಷ್ಟಾನ್ನ ಭೋಜನ ತಯಾರು ಮಾಡಿರ್ತಾರೆ, ಹೋಳಿಗೆ ಮಾಡಿರ್ತಾರೆ ಅಂತ ತಿಳ್ಕೊಳ್ರಿ.
ಅದ್ರ ಮೇಲೆ ನಮಗೆ ಭಾಳ ಪ್ರೀತಿ ಇರ್ತದೆ. ಹೋಳಿಗೆ ಉಣ್ಬೇಕು ಅಂತೇಳಿ ನಾವು ಉಣ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ನಾವು ಎಷ್ಟು ಉಣ್ಬೋದು? 2 3 ಭಾಳ ಬಲವಂತ ಮಾಡಿದ್ರೆ 4 ಹೋಳಿಗೆ ಉಣ್ಬೋದು. ಅದಕ್ಕಿಂತಲೂ ಹೆಚ್ಚು ನೀಡ್ಲಿಕ್ಕೆ ಬಂದರೆ ಏನಂತೀವಿ? ಸಾಕಪ್ಪ, ಸಾಕಂತೀವಿ. ಹಾಗೆ ಯಾವುದೋ ಒಂದು ಹೊಸ ಸಿನಿಮಾ ಬಂದದ ಅಂತ ತಿಳ್ಕೊಳ್ರಿ. ಭಾಳ ಚೆನ್ನಾಗಿದೆ ಅಂತಂದರೆ 2 ಸಲ ನೋಡ್ತೀವಿ, 3 ಸಲ ನೋಡ್ತೀವಿ. ಆಮೇಲೆ ಅಂತೀವಿ ಸಾಕಪ್ಪ, ಇದನ್ನು ನೋಡಿದ್ದೇನೆ, ಸಾಕಂತೀವಿ. ಹಿಂಗೆ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಷಯ ಭೋಗಗಳೇನದಾವು ಅಂತಂದರೆ ಅವುಗಳನ್ನು ಅನುಭವ ಮಾಡಿದಷ್ಟು ನಮಗೆ ಅವುಗಳಲ್ಲಿ ಸಾಕು ಅನ್ನುವಂಥ ಬುದ್ಧಿ ಬರ್ತದೆ. ಮತ್ತು ಅದು ಅನುಭವ ಮಾಡಿದಷ್ಟು ಸೌದು ಹೋಗ್ತದೆ. ನಮ್ಮಲ್ಲಿ ಒಂದಿಷ್ಟು ಹಣ ಇದೆ ಅಂತ ತಿಳ್ಕೊಡ್ರಿ, 1 ಲಕ್ಷ ರೂಪಾಯಿ ಇದೆ ಅಂತ ತಿಳ್ಕೊಡ್ರಿ. ನಾವು ಯಾವುದ್ಯಾವುದಕ್ಕೂ ಖರ್ಚು ಮಾಡ್ತೀವಿ. ನಮಗೆ ಸಂಸಾರದಲ್ಲಿ ಬರತಕ್ಕಂಥ ವ್ಯವಹಾರಗಳಿಗೆ ಆ ಹಣವನ್ನು ಖರ್ಚು ಮಾಡಿದಷ್ಟು ಅದು ಕಡಿಮೆ ಹಾಕ್ಕೊಂತ ಹೋಗ್ತದೆ, ಸವಿತಾ ಹೋಗ್ತದೆ. ಅದು ಹಣವನ್ನು ಖರ್ಚು ಮಾಡಿದಷ್ಟು ಸೌದು ಹೋಗಿಬಿಡ್ತದೆ. ಆದರೆ ಈ ಆತ್ಮಸುಖ ಅನ್ನುವಂಥದ್ದು ಹಾಗಲ್ಲ. ಅದನ್ನು ಪಡ್ಕೊಂಡ ಮೇಲೆ ಅದನ್ನು ಅನುಭವ ಮಾಡಿದಷ್ಟು ಅದು ಸಾಕನಿಸೋದಿಲ್ಲ ಮತ್ತು ಅದು ಸಯುವುದಿಲ್ಲ, ಅದು ಸೌದು ಹೋಗೋದಿಲ್ಲ. ಆ ಆನಂದ ಅನ್ನುವಂಥದ್ದು ಅಂದರೆ ನಮ್ಮ ಮನೋವೃತ್ತಿ ಅನ್ನುವಂಥದ್ದು ಅಂತರ್ಮುಖವಾಗಿ ಅಖಂಡವಾಗಿರ್ತಕ್ಕಂಥ ಆತ್ಮಸ್ವರೂಪದೊಳಗೆ ಸಾಕ್ಷಿ ಪ್ರತ್ಯೇಗಾತ್ಮನಾಗಿರುವಂಥ ಕೂಟಸ್ಥ ಆ ಪರಬ್ರಹ್ಮ ಸ್ವರೂಪದಲ್ಲಿ ನಮ್ಮ ವೃತ್ತಿ ಲೀನಾಗಿ ಹೋಗಿಬಿಡ್ತು ಅಂತಂದರೆ ಆಗ ತೋರ್ತಕ್ಕಂಥ ಆನಂದ ಅನ್ನುವಂಥದ್ದೇನಾದ ಅಂತಂದರೆ ಅದು ಸವಿಯುವಂಥದ್ದಲ್ಲ. ಮತ್ತು ಬೇರೊಂದನ್ನು ಬೇಕೆನಿಸದೆ ಅದನ್ನು ಪಡ್ಕೊಂಡು ಬಳಕೆ ಇನ್ನೊಂದು ಆನಂದನ್ನು ಸವಿಬೇಕು. ಅಂದರೆ ಹೊರಗಿನ ಸ್ತ್ರೀ ಪುತ್ರ ಧನಕನಕಾದಿ ವಿಷಯಭೋಗಗಳನ್ನು ನಾವು ಅನುಭವ ಮಾಡಬೇಕು, ಅಥವಾ ಸ್ವರ್ಗಲೋಕವನ್ನು ಪಡೆದು ಆ ಸ್ವರ್ಗ ಸುಖವನ್ನು ಅನುಭವ ಮಾಡಬೇಕು ಅನ್ನುವಂಥ ಒಂದು ಆಸೆ, ಇಚ್ಛೆ ಅನ್ನುವಂಥದ್ದು ಅವನಿಗೆ ಬರ್ತದೇನು ಅಂತಂದರೆ ಬರೋದಿಲ್ಲ. ಯಾಕೆಂದರೆ ಅವೆಲ್ಲವೂ ದೃಶ್ಯ, ಅನಾತ್ಮ, ಅವೆಲ್ಲ ನಾಶವುಳ್ಳವುಗಳು ಅಂತ ತಿಳ್ಕೊಂಡು ಬಿಟ್ಟಿದ್ದಾನೆ. ಅವುಗಳನ್ನು ಸಾಧನ ದೆಸೆಯಲ್ಲೇ ತ್ಯಾಗ ಮಾಡಿಬಿಟ್ಟಿದ್ದಾನೆ. ಹೀಗಾಗಿ ಮತ್ತೊಂದನ್ನು ಪಡ್ಕೊಳ್ಬೇಕು, ಅನುಭವಿಸ್ಬೇಕು ಅನ್ನುವಂಥದ್ದು ಅದು ತತ್ವಜ್ಞಾನಿಗೆ ಉಂಟಾಗುವುದಿಲ್ಲ. ಆದ್ದರಿಂದ ಈ ಅಖಂಡವಾದ ತನ್ನ ಪ್ರತ್ಯೇಗಾತ್ಮ ಸ್ವರೂಪದ ಆನಂದವನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಅದು ಇನ್ನೊಂದನ್ನು ಪಡಿಬೇಕು ಅನ್ನುವಂಥ ಇಚ್ಛೆ ಅವನಲ್ಲಿ ಬರೋದಿಲ್ಲ. ಅದಕ್ಕಂದ್ರೆ ಅವರು ಸಾಕೆನಿಸದೆ ಸವೆಯದೆ ಬೇರೊಂದನ್ನು ಬೇಕೆನಿಸದೆ ಕಡೆಯಳು ತನ್ನ ಜೋಗ್ಯಗುಂದದೆ. ಮತ್ತದು ನಮ್ಮನ್ನು ಕೈ ಬಿಟ್ಟು ಹೋಗ್ತದೇನೋ ಅಂತಂದರೆ ಇಲ್ಲ. ಯಾಕೆಂದರೆ ಲೌಕಿಕ ಸುಖಗಳೆಲ್ಲ ಕೈ ಬಿಟ್ಟು ಹೋಗ್ತಾವೆ. ಮಡದಿ ಕೂಡ ಆಕೆ ಕೈ ಬಿಟ್ಟು ಹೋಗ್ತಾಳೆ. ಅಂದರೆ ಮರಣ ಬಂತು ಅಂತಂದರೆ, ನಮ್ಮ ಋಣ ತೀರ್ತು ಅಂತಂದರೆ ಒಬ್ಬೊಬ್ಬರೇ ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ. ಸಂಪತ್ತು ಕೈ ಬಿಟ್ಟು ಹೋಗ್ತದೆ, ಹೊಲ ಮನೆಗಳು ಕೂಡ ಕೈ ಬಿಟ್ಟು ಹೋಗ್ತಾವು. ಇವೆಲ್ಲ ನಾಶವುಳ್ಳವುಗಳದಾವು. ನಾವೇ ಈ ಶರೀರವನ್ನು ಬಿಟ್ಟು ಹೋಗಿಬಿಡ್ತೇವೆ. ಈ ಶರೀರವು ಕೂಡ ಸ್ಥಿರವಾಗಿರ್ತಕ್ಕಂಥದ್ದಲ್ಲ. ಅಂದರೆ ಇವೆಲ್ಲ ನಾಶವುಳ್ಳವುಗಳದಾವು. ಆದರೆ ಆತ್ಮಸುಖ ಅನ್ನುವಂಥದ್ದು ಹಾಗಲ್ಲ. ಅದನ್ನು ಪಡ್ಕೊಂಡ ಮೇಲೆ ಅದು ಎಂದೂ ನಮ್ಮನ್ನು ಕೈ ಬಿಟ್ಟು ಹೋಗುವಂಥದ್ದಲ್ಲ, ಅದು ನಾಶವುಳ್ಳದ್ದಲ್ಲ. ನಿರುಪಮ ಶಂಭುಲಿಂಗದೋಳ್ ಏಕಮೆನಿಪ, ಅದು ಉಪಮಾತೀತವಾಗಿರತಕ್ಕಂಥದ್ದು. ಅಖಂಡವಾಗಿರ್ತಕ್ಕಂಥ ಯಾವ ಆನಂದ ಪ್ರತ್ಯೇಗಾತ್ಮ ಸ್ವರೂಪ ಅಥವಾ ಪರಬ್ರಹ್ಮ ಸ್ವರೂಪದ ಏಕತ್ವ ಜ್ಞಾನದಲ್ಲಿ ತೋರ್ತಕ್ಕಂಥ ಆನಂದ ಏನಾದ ಅಂತಂದರೆ ಅದು ಶಂಭುಲಿಂಗದೊಳಗೆ ಅದು ಏಕರಸ ರೂಪವಾಗಿ, ಅದು ಒಂದೇ ರೂಪವಾಗಿ ಇರತಕ್ಕಂಥದ್ದು. ಅಂಥ ಒಂದು ಆನಂದ, ಇದಕ್ಕೆ ಅಖಂಡಾನಂದ ಅಂತ ಕರೀತಾರೆ. ಆ ಅಖಂಡಾನಂದ ಸ್ವರೂಪವಾಗಿರುವಂತಹ ಆತ್ಮನನ್ನು ಸ್ವಸ್ವರೂಪತಃ ತನ್ನ ಸ್ವಸ್ವರೂಪವೆಂದು ವಿಜ್ಞಾಯ ಅಂತಂದರೆ ತಿಳ್ಕೊಂಡು, ಅರಿತುಕೊಂಡು ಅಂತ ಹೇಳಿದರು. ಅಂದರೆ ಇಲ್ಲಿ ತತ್ವಜ್ಞಾನಿಯಾಗಿರ್ತಕ್ಕಂಥವನು ಯಾವುದು ಅಖಂಡ ಆನಂದ ಸ್ವರೂಪ ಅದುವೇ ನನ್ನ ಆತ್ಮ.
ಆ ಆತ್ಮನನ್ನು ತನ್ನ ಸ್ವರೂಪ ಅಂತ ತಿಳ್ಕೊಂಡಿರ್ತಾನೆ, ಅರ್ಥಕೊಂಡಿರ್ತಾನೆ. ಈಗ ನಾವೇನು ತಿಳ್ಕೊಂಡೇವಿ, ಅಜ್ಞಾನ ಕಾಲದೊಳಗೆ ಈ ದೇಹವೇ ನಾನು ಅಂತ ತಿಳ್ಕೊಂಡೇವಿ. ಈ ದೇಹಕ್ಕಿರತಕ್ಕಂಥ ಏನು ರೋಗ ರುಜಿನಗಳು ಏನು ಬರ್ತಾವೆಲ್ಲ ನನಗೆ ಬಂದಾವು ಅಂತ ತಿಳ್ಕೊಂಡಿರ್ತೀವಿ. ಆದರೆ ತತ್ವಜ್ಞಾನಿ ಈ ದೇಹವನ್ನು ಸಾಕ್ಷಿಯಾಗಿ ನೋಡ್ತಾನೆ. ಈ ದೇಹದ ಧರ್ಮಗಳು ನನ್ನಲ್ಲಿ ಇಲ್ಲ. ದೇಹ ಅನ್ನುವಂಥದ್ದು ಇದು ಹುಟ್ಟ್ಯದ, ಇದು ಸಾಯ್ತದ. ಆದರೆ ನಾನು ಹುಟ್ಟಿಲ್ಲ, ನನಗೆ ಸಾವು ಅನ್ನುವಂಥದ್ದಿಲ್ಲ. ಹೀಗೆ ಇಲ್ಲಿ ಯಥಾರ್ಥವಾಗಿ ಅರಿತುಕೊಂಡಿರ್ತಾನೆ. ಹೀಗಾಗಿ ತನ್ನ ಸ್ವರೂಪ ಯಾವುದು ಅಂತಂದರೆ ಅಖಂಡ ಆನಂದ ಸ್ವರೂಪವಾಗಿರ್ತಕ್ಕಂಥ ಆತ್ಮನೇ ನಾನು ಅಂಥೇಳಿ ಹಿಂಗೆ ಅರಿತುಕೊಂಡು ಕಿಮಿಚ್ಚನ್, ಇಲ್ಲಿ ಯಾವುದನ್ನು ಅವನು ಬಯಸ್ತಾನೆ? ಹೊರಗಿಂದ ಏನಾದರೂ ಇಹಲೋಕದ್ದಾಗಲಿ ಪರಲೋಕದ್ದಾಗಲಿ ಯಾವುದಾದರೂ ಭೋಗ ಪದಾರ್ಥಗಳನ್ನು ಅವನು ಇಚ್ಛಾ ಮಾಡ್ತಾನೇನು? ಯಾಕೆಂದರೆ ಅಮೃತವನ್ನೇ ಪಾನ ಮಾಡಿದ ಬಳಿಕ ಗಂಜಿಗೆ ಯಾರಾದರೂ ಇಚ್ಛಾ ಮಾಡ್ತಾರೇನು ಅಂತಂದರೆ ಇಲ್ಲ. ಇಲ್ಲಿ ಯಾವುದನ್ನು ಬಯಸಲಿಕ್ಕೆ ಅವನಿಗೆ ತನ್ನ ಸ್ವರೂಪಕ್ಕಿಂತಲೂ ಭಿನ್ನವಾಗಿ ಮತ್ತೊಂದೇನೂ ಇಲ್ಲ. ತನ್ನ ಸ್ವರೂಪವೇ ನಿಜವಾದ ಸುಖ, ತನ್ನ ಸ್ವರೂಪವೇ ನಿಜವಾದ ಆನಂದ ಅಂಥೇಳಿ ಅದನ್ನು ಅರಿತುಕೊಂಡು ಅಂಥ ಆನಂದದಲ್ಲಿ ಅವನು ನೆಲೆಗೊಂಡಿರ್ತಾ ಇದ್ದಾನೆ. ಅದಕ್ಕಂತಾರೆ ಕಿಮಿಚ್ಚನ್ ಕಶ್ಯ ಹೇತೋವಾ, ಅಂದರೆ ಯಾವುದನ್ನೂ ಕೂಡ ಅವನು ಬಯಸಲಾರ. ಕಶ್ಯ ಹೇತೋವಾ, ಅಥವಾ ಯಾರ ಪ್ರಯೋಜನಕ್ಕಾಗಿ? ಶರೀರಂ ಪುಷ್ಣಾತಿ, ಅಂದರೆ ದೇಹಂ ಪುಷ್ಣಾತಿ, ಅಂದರೆ ಈ ಶರೀರವನ್ನು ಅವನು ಪೋಷಿಸುತ್ತಾ ಇದ್ದಾನೆ, ರಕ್ಷಣೆ ಮಾಡ್ತಾ ಇದ್ದಾನೆ. ಅಂದರೆ ಯಾರ ಪ್ರಯೋಜನಕ್ಕಾಗಿ ಈ ಶರೀರವನ್ನು ಅವನು ಪೋಷಣೆ ಮಾಡ್ತಾ ಇದ್ದಾನ ಅಂದರೆ ಇಲ್ಲ ಅಂತ ಅರ್ಥ. ಅದಕ್ಕೆ ಇಲ್ಲಿ ತತ್ವಜ್ಞಾನಿ ಅಂಥ ಅಖಂಡವಾದ ಸ್ವರೂಪವಾಗಿರ್ತಕ್ಕಂಥ ಆತ್ಮನನ್ನು ತನ್ನ ಸ್ವರೂಪ ಅಂತ ತಿಳ್ಕೊಂಡ ಬಳಿಕ ಅವನು ಯಾವುದನ್ನೂ ಬಯಸಲಿಕ್ಕೆ ಹೋಗೋದಿಲ್ಲ. ಮತ್ತು ಯಾರ ಪ್ರಯೋಜನಕ್ಕಾಗಿ ಈ ದೇಹವನ್ನು ಪೋಷಣೆ ಮಾಡ್ತಾನೆ, ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಇಲ್ಲಿ ಆಚಾರ್ಯರು ಭಾಳ ಸುಂದರವಾಗಿ ಹೇಳ್ತಾರೆ. ಅಂದರೆ ಈ ದೇಹದ ಬಗ್ಗೆ ಅವನಿಗೆ ಲಕ್ಷ್ಯ ಅನ್ನುವಂಥದ್ದಿರೋದಿಲ್ಲ. ಯಾಕಂದರೆ ಈ ದೇಹ ಇದು ಪಂಚಭೂತಗಳ ಕಾರ್ಯ. ಈ ದೇಹ ಅನ್ನುವಂಥದ್ದು ನಾನಲ್ಲ ಅಂತ ಅವನು ನಿಶ್ಚಯ ಮಾಡಿಕೊಂಡಿರ್ತಾನೆ. ಈಗ ಯಾಕಂದ್ರೆ ನಮ್ಮ ಸ್ವರೂಪ ನಾವು ತಿಳಿದೇ ಇದ್ದಾಗ, ಈ ಶರೀರವೇ ಆತ್ಮ ಅಂತ ನಾವು ತಿಳ್ಕೊಂಡಾಗ, ಈ ಶರೀರಕ್ಕೆ ಏನಾದರೂ ದುಃಖಗಳು ಬರ್ತಾವು ಅಂತಂದರೆ ನಾವು ಅವುಗಳನ್ನು ಪರಿಹಾರ ಮಾಡಿಕೊಳ್ತೀವಿ. ಯಾಕೆ ಶರೀರದಲ್ಲಿ ಇಂದ್ರಿಯಗಳ ಮುಖಾಂತರವಾಗಿ ಅನುಭವಿಸ್ತಕ್ಕಂಥ ಸುಖವೇ ನಿಜ ಸುಖ ಅಂತ ನಾವು ತಿಳಿದಿರ್ತೀವಿ. ಆದರೆ ತತ್ವಜ್ಞಾನಿಯಾಗಿರ್ತಕ್ಕಂಥವನು ದೇಹ ಮೊದಲುಗೊಂಡು ಅಹಂಕಾರದ ಪರ್ಯಂತರವಾಗಿರತಕ್ಕಂಥ ಎಲ್ಲ ಅನಾತ್ಮ ವರ್ಗಗಳೇನದಾವು, ಇವು ಅನಾತ್ಮ ಧರ್ಮಗಳೇನದಾವು, ಇವು ಯಾವ ನನ್ನ ಸ್ವರೂಪದಲ್ಲಿಲ್ಲ. ಇವೆಲ್ಲವನ್ನು ಅರಿತಕ್ಕಂಥ ಕೇವಲ ಸಾಕ್ಷಿ ಪ್ರತ್ಯೇಗಾತ್ಮನೇ ನಾನದೀನಿ ಅಂಥೇಳಿ ನಿಶ್ಚಯಜ್ಞಾನ ಮಾಡಿಕೊಂಡು ಈ ಶರೀರದ ಮೇಲಿರ್ತಕ್ಕಂಥ ಮೋಹವನ್ನು ಅವನು ತ್ಯಾಗ ಮಾಡಿರ್ತಾ ಇದ್ದಾನೆ. ಹೀಗಾಗಿ ಈ ಶರೀರದ ಪೋಷಣೆ ಬಗ್ಗೆ ಅವನು ಹೆಚ್ಚು ಕಾಳಜಿ ವಹಿಸೋದಿಲ್ಲ. ಹೆಂಗೆ ನಾವು ಬಾಡಿಗೆ ಮನೆ ಹಿಡಿದಿರ್ತೀವಿ, ಆ ಬಾಡಿಗೆ ಮನೆಗಳಿರೋ ತನಕ ಅದಕ್ಕೇನೋ ಸುಣ್ಣ ಬಣ್ಣ ನಾವು ಮಾಡ್ತಿರ್ತೀವಿ, ಆ ಮನೆಯನ್ನು ಸ್ವಚ್ಛಗೊಳಿಸ್ತೀವಿ. ಯಾಕಂದರೆ ಒಳಗೆ ಅಂತರಂಗದಲ್ಲಿ ಏನದ, ಈ ಮನೆ ನಮ್ಮದಲ್ಲ, ಇದು ಬೇರೆಯವರದು. ಹಾಗೆ ಇಲ್ಲಿ ತತ್ವಜ್ಞಾನಿಯು ಕೂಡ ಈ ಶರೀರ ಇದು ನಾನಲ್ಲ, ಇದು ನನ್ನದು ಅಲ್ಲ. ಪ್ರಾರಬ್ಧದ ಭೋಗ ಏನು ಬಂದಿರ್ತದೋ ಅದನ್ನು ಅನುಭೋಗ ಮಾಡ್ತಾನೆ. ಪ್ರಾರಬ್ಧದಲ್ಲಿ ಸುಖ ಬರಲಿ ದುಃಖ ಬರಲಿ ಏನು ಬಂದ್ರೂ ಕೂಡ ಅದನ್ನು ಸಂತೋಷವಾಗಿ ಅನುಭವಿಸ್ತಾ ಇದ್ದಾನೆ. ಆದರೂ ಅವನಿಗೆ ಅಂತರಂಗದಲ್ಲಿ ಏನದ, ಇದು ಯಾವುದು ನಾನಲ್ಲ, ಇದು ಯಾವುದೂ ನನ್ನದಲ್ಲ ಅಂಥೇಳಿ ಈ ಶರೀರದ ಪೋಷಣೆ ಬಗ್ಗೆ ಆಗಲಿ ಯಾವುದಕ್ಕೂ ಅವನು ಅದನ್ನು ಆಸಕ್ತಿ ವಹಿಸಲಾರ ಅಂತ. ಕಿಮಿಚ್ಚನ್ ಕಶ್ಯ ಕಾಮಾಯ ಶರೀರಮನುಸಂಜರೇತ್ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಯಾವ ಪ್ರಯೋಜನಕ್ಕಾಗಿ
ಶರೀರದ ರೋಗವನ್ನು ಅನುಸರಿಸಿ ಅವನು ದುಃಖ ಪಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಶರೀರದ ರೋಗಗಳು ಬರಲಿ ಏನೇ ಬಂದ್ರೂ ಕೂಡ ಅವನು ದುಃಖ ಪಡಕ್ಕೆ ಹೋಗುವುದಿಲ್ಲ. ಅಂದರೆ ಯಾವ ಪ್ರಯೋಜನಕ್ಕಾಗಿ ಶರೀರದ ರೋಗವನ್ನು ಅವನು ಅನುಸರಿಸಿ ದುಃಖ ಪಡ್ತಾ ಇದ್ದಾನೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಅವನಿಗೆ ಈ ಶರೀರಕ್ಕೆ ಸಾಕ್ಷಿಯಾಗಿ ನಿಂತಿರ್ತಾನೆ, ಶರೀರದ ಧರ್ಮ ನನಗೆಲ್ಲ ಅಂತ ತಿಳ್ಕೊಂಡಿರ್ತಾನೆ. ಹೀಗಾಗಿ ಅವನಿಗೆ ಯಾವುದೇ ಕಾಮನೆ ಅನ್ನುವಂಥದ್ದಿಲ್ಲ. ತನ್ನ ಸ್ವರೂಪದ ಒಂದು ಚಿಂತನೆ ಬಿಟ್ಟು ಮತ್ತೊಂದು ಯಾವುದನ್ನೂ ಕೂಡ ಅವನು ಕಾಮಿಸಲಾರ, ಯಾವುದನ್ನೂ ಕೂಡ ಅವನು ಬಯಸಲಾರ ಅಂತ ಹೇಳ್ಕೊಂಡು ಬಂದರು. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಸಂಸಿದ್ಧಸ್ಯ ಫಲಂ ತ್ವೇತದ್ ಜೀವನ್ಮುಕ್ತಸ್ಯ ಯೋಗಿನಃ ಬಹಿರಂತಃ ಸದಾನಂದ ರಸಸ್ವಾದಾನಮಾತ್ಮನಿ. ಸಂಸಿದ್ಧಸ್ಯ ಜೀವನ್ಮುಕ್ತಸ್ಯ, ಇಲ್ಲಿ ಆತ್ಮಜ್ಞಾನಿಷ್ಠನಾಗಿರ್ತಕ್ಕಂಥ ಜೀವನ್ಮುಕ್ತನಾಗಿರ್ತಕ್ಕಂಥ ಯೋಗಿನಃ ಅಂದರೆ ಯೋಗಿಗೆ ಅಂತ. ಇಲ್ಲಿ ಜೀವನ್ಮುಕ್ತ ಅಂತ ಹೇಳಿದರು. ಜೀವಿಸಿಕೊಂಡಿರಬೇಕು, ಜೀವಭಾವ ಅನ್ನುವಂಥದ್ದು ಹೋಗಿರಬೇಕು, ಅವನಿಗೆ ಜೀವನ್ಮುಕ್ತ ಅಂತ ಕರೀತಾರೆ. ಅಂದರೆ ಜೀವನ್ಮುಕ್ತ ಅಂತಂದ್ರೇನು, ಒಂದು ಕಡೆ ಅದಕ್ಕೆ ಲಕ್ಷಣವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಜೀವನ್ಮುಕ್ತ ಅಂತ ಯಾರಿಗೆ ಕರಿಬೇಕು ಅಂತಂದರೆ ಅದಕ್ಕೆ ಶಾಸ್ತ್ರದಲ್ಲಿ ಲಕ್ಷಣವನ್ನು ಮಾಡ್ತಾ ಇದ್ದಾರೆ. ನಿರಾವರಣ ಪರಿಪೂರ್ಣ ಆನಂದ ಸಹಿತ ವೃತ್ತಿತ್ವಂ ಜೀವನ್ಮುಕ್ತಿತ್ವಂ ಅಂತ ಹೇಳಿದರು. ಇಲ್ಲಿ ನಿರಾವರಣ ಅಂತಂದ್ರೇನು, ಅಜ್ಞಾನದ ಆವರಣ ಅನ್ನುವಂಥದ್ದು ಇರಬಾರದು. ಪರಿಪೂರ್ಣ ಆನಂದ ಸಹಿತವಾಗಿರ್ತಕ್ಕಂಥ ವೃತ್ತಿ ಉಳ್ಳವನಾಗಿರಬೇಕು. ಅದಕ್ಕೆ ಜೀವನ್ಮುಕ್ತಿ ಅಂತ ಹೇಳಿದರು. ಈಗ ನಾವು ನಿರಾವರಣ ಶಬ್ದವನ್ನು ತೆಗೆದೇವಿ ಅಂತ ತಿಳ್ಕೊಳ್ರಿ. ಪರಿಪೂರ್ಣ ಆನಂದ ಸಹಿತವಾಗಿರ್ತಕ್ಕಂಥ ವೃತ್ತಿಯೇ ಜೀವನ್ಮುಕ್ತಿ ಅಂತ ಹೇಳಿದರೆ, ಇವಾಗ ವಿಷಯ ಸುಖಗಳೇನದಾವಲ್ಲ ಅವೆಲ್ಲವೂ ಏನದಾವು, ಆವರಣದಿಂದ ಕೂಡಿಕೊಂಡಿದ್ದಾವಲ್ಲ, ಅಜ್ಞಾನದ ಆವರಣ ಅನ್ನುವಂಥದ್ದು ಅದು. ಅವೆಲ್ಲವೂ ದುಃಖಮಯವಾಗಿದ್ದಾವೆ. ಆದ್ದರಿಂದ ಅಲ್ಲಿ ನಿರಾವರಣ ಆನಂದ ಸಹಿತ ಅನ್ನೋದರಿಂದ, ಯಾವುದು ನಿರಾವರಣ ಅಂತಂದ್ರೆ ಏನು, ಅಜ್ಞಾನರಹಿತವಾಗಿರ್ತಕ್ಕಂಥ ಆವರಣರಹಿತವಾಗಿರ್ತಕ್ಕಂಥ ಆನಂದದ ವೃತ್ತಿ. ವಿಷಯಗಳಲ್ಲಿ ಕೂಡ ಆನಂದ ಅನ್ನುವಂಥ ತೋರ್ತದೆ. ಆನಂದ ಸಹಿತ ವೃತ್ತಿಯೇ ಜೀವನ್ಮುಕ್ತಿ ಅಂತ ಹೇಳಿಬಿಟ್ರೆ ವಿಷಯಗಳು ಕೂಡ ನಮಗೆ ಸುಖರೂಪವಾಗಿ ಕಂಡು ಬರ್ತಾ ಇದ್ದಾವೆ. ಅವುಗಳಲ್ಲಿ ಅತಿವ್ಯಾಪ್ತಿ ಎನ್ನುವಂಥದ್ದಾಗ್ತದೆ. ಅದರ ನಿವಾರಣೆಗೋಸ್ಕರವಾಗಿ ಇಲ್ಲಿ ಏನು ಮಾಡಿದರು ಅಂತಂದರೆ, ಇಲ್ಲಿ ನಿರಾವರಣ ಅನ್ನುವಂಥ ಪದವನ್ನು ಹಾಕಿದರು. ಯಾಕಂದರೆ ಇಲ್ಲಿ ಸಂಸಾರದಲ್ಲಿ ತೋರ್ತಕ್ಕಂಥ ವಿಷಯಗಳು ಅಜ್ಞಾನದ ಆವರಣದಿಂದ ಕೂಡಿಕೊಂಡಿರುವುದರಿಂದ ಅಲ್ಲಿ ಅತಿವ್ಯಾಪ್ತಿ ಅನ್ನುವಂಥದ್ದು ಬರೋದಿಲ್ಲ. ಇಲ್ಲಿ ಪರಿಪೂರ್ಣ ಪದವನ್ನು ಬಿಡೋಣ. ನಿರಾವರಣ ಆನಂದ ಸಹಿತ ವೃತ್ತಿಯೇ ಜೀವನ್ಮುಕ್ತಿ ಅಂತ ಹೇಳುವುದರಿಂದ ಇಲ್ಲಿಯೂ ಕೂಡ ಏನು ಇದು ಬರ್ತದೆ ಅಂತಂದರೆ, ಈಗ ನಮಗೆ ಗಾಢವಾಗಿರ್ತಕ್ಕಂಥ ನಿದ್ರೆಯೊಳಗೆ ಒಂದು ಆನಂದ ಅನ್ನುವಂಥದ್ದು ತೋರ್ತದೆ. ಆದರೆ ಆ ಆನಂದ ಅನ್ನುವಂಥದ್ದೇನಾದ ಅಂತಂದರೆ ಅದು ಪರಿಪೂರ್ಣವಾದ ಆನಂದ ಅನ್ನುವಂಥದ್ದಲ್ಲ. ಯಾಕಂದರೆ ಅದು ಆನಂದ, ಅದು ಕ್ಷಣಿಕ, ಅದು ಪೂರ್ಣವಾಗಿರ್ತಕ್ಕಂಥ ಆನಂದ ಅಲ್ಲ. ಆದ್ದರಿಂದ ಇಲ್ಲಿ ಪರಿಪೂರ್ಣ ಆನಂದ ಸಹಿತ ವೃತ್ತಿ ಅಂತ ಹೇಳಿದರು. ನೋಡಿರಿ, ಬರೀ ಆನಂದ ಸಹಿತ ವೃತ್ತಿ ಅಂದರೆ ವಿಷಯಾನಂದದಲ್ಲಿ ನಮಗೆ ಅತಿವ್ಯಾಪ್ತಿ ಬರ್ತದೆ. ಅದರ ನಿವಾರಣೆಗೋಸ್ಕರವಾಗಿ ಪರಿಪೂರ್ಣ ಅನ್ನುವಂಥ ಪದವನ್ನು ಹಾಕಿದರು. ಪರಿಪೂರ್ಣ ಆನಂದ ಸಹಿತ ವೃತ್ತಿಯೇ ಜೀವನ್ಮುಕ್ತಿ. ಅಷ್ಟೇ ಹೇಳೋನು ಅಂತಂದರೆ ನಿದ್ರೆಯೊಳಗೂ ಕೂಡ ನಮಗೆ ಆನಂದ ತೋರ್ತದೆ. ಅಲ್ಲಿ ಅತಿವ್ಯಾಪ್ತಿ ಬರುವುದರಿಂದ ಅಲ್ಲಿ ನಿರಾವರಣ, ಅದು ಆವರಣ ಸಹಿತವಾಗಿರ್ತಕ್ಕ, ನಿದ್ರೆಯೊಳಗೆ ಆನಂದ ತೋರ್ತದಲ್ಲ, ಅಲ್ಲಿ ಅಜ್ಞಾನದ ಆವರಣ ಅನ್ನುವಂಥದ್ದು. ಆದ್ದರಿಂದ ಅದು ಜೀವನ್ಮುಕ್ತಿ ಅಂತ ಹೇಳಿಸಿಕೊಳ್ಳೋದಿಲ್ಲ. ಇಲ್ಲಿ ವೃತ್ತಿ ತೆಗೆದುಬಿಡೋಣ. ನಿರಾವರಣ ಪರಿಪೂರ್ಣ ಆನಂದವೇ ಜೀವನ್ಮುಕ್ತಿ ಅಂತ ಹೇಳಿದರೆ ವಿದೇಹ ಕೈವಲ್ಯದಲ್ಲಿ ಅತಿವ್ಯಾಪ್ತಿ ಬರ್ತದೆ.
ಯಾಕಂದರೆ ವಿಧೇಯ ಕೈವಲ್ಯ ಹೊಂದಿದಾಗ ಅಲ್ಲಿ ವೃತ್ತಿ ಎನ್ನುವಂಥದ್ದಿಲ್ಲ. ಅದು ನಿರಾವರಣ ಅದ, ಆನಂದ, ಪರಿಪೂರ್ಣ ಆನಂದ ಅದ. ಆದರೆ ಅಲ್ಲಿ ವೃತ್ತಿ ಅನ್ನುವಂಥದ್ದು ಇಲ್ಲದೇ ಇರುವುದರಿಂದ ಅದು ಜೀವನ್ಮುಕ್ತಿ ಅಂತ ನಮಗೆ ಅತಿವ್ಯಾಪ್ತಿ ಬರ್ತದೆ. ಅದಕ್ಕೋಸ್ಕರವಾಗಿ ಇಲ್ಲಿ ಆನಂದ ಸಹಿತ, ನಿರಾವರಣ ಪರಿಪೂರ್ಣ ಆನಂದ ಸಹಿತ ವೃತ್ತಿಯೇ ಜೀವನ್ಮುಕ್ತಿ ಎನ್ನುವಂಥ ವಿಚಾರವನ್ನು ನಮಗೆ ಶಾಸ್ತ್ರಗಳಲ್ಲಿ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ ಜೀವನ್ಮುಕ್ತನಾಗಿರತಕ್ಕಂಥ, ಯಾಕಂದರೆ ನಾನು ನನ್ನದು ಅನ್ನುವಂಥ ಇಲ್ಲಿ ಈ ಅಹಂಕಾರ ಮಮಕಾರ ನಾವು ಅಳೆದಿರಬೇಕು. ದೇಹದಲ್ಲಿ ನಾನು ಅನ್ನುವಂಥದ್ದು ಭಾವ ಹೋಗಿರಬೇಕು. ಜೀವಿಸಿಕೊಂಡಿರ್ಬೇಕಂತಾರೆ, ಆದರೆ ಜೀವಭಾವ ಹೋಗಿರಬೇಕು. ಈ ದೇಹ ನಾನನ್ನೋ ಭಾವ ಹೋಗಿರಬೇಕು. ಅಂತಃಕರಣದಲ್ಲಿ, ಇಂದ್ರಿಯಗಳಲ್ಲಿ ನಾನು ನನ್ನದು ಅನ್ನುವಂಥ ಭಾವ ಹೊರಟು ಹೋಗಿ ಕೇವಲ ಅಖಂಡ ಪರಬ್ರಹ್ಮ ಸ್ವರೂಪದಲ್ಲಿಯೇ ಯಾವನ ವೃತ್ತಿ ಅನ್ನುವಂಥದ್ದೋ ಅವನು ಜೀವನ್ಮುಕ್ತ ಅಂತ ಹೇಳಿಸ್ಕೊಳ್ತಾ ಇದ್ದಾನೆ. ಅದಕ್ಕೆ ಸಂಸಿದ್ಧಸ್ಯ ಜೀವನ್ಮುಕ್ತಸ್ಯ, ಇಲ್ಲಿ ಆತ್ಮಜ್ಞಾನ ನಿಷ್ಠನಾಗಿರ್ತಕ್ಕಂಥ ಯಾವ ಜೀವನ್ಮುಕ್ತನಾಗಿರ್ತಕ್ಕಂಥ ಯೋಗೀಶ್ವರ ಇದಾನಲ್ಲ, ಯೋಗಿಗೆ ಏತತ್ ಫಲಂ ಬಹಿಹಿ ಅಂತಃ ಸದಾ ಆತ್ಮನಿ ಆನಂದರಸ ಆಸ್ವಾದನಂ. ಅಂಥ ಯೋಗೀಶ್ವರ ಅವನಿಗೆ ಏತತ್ ಫಲಂ, ಏತತ್ ಫಲಂ ಅಂದರೆ ಈ ಫಲ ಅನ್ನುವಂಥದ್ದು. ಅಂದರೆ ಒಳಗೂ ಹೊರಗೂ ಯಾವಾಗಲೂ ಮನಸ್ಸಿನಲ್ಲಿ ಆ ಆನಂದ ರಸವನ್ನೇ ಅವನು ಆಸ್ವಾದನ ಮಾಡ್ತಾ ಇರ್ತಾನೆ ಅಂತ. ಅವನ ವೃತ್ತಿ ಎನ್ನುವಂಥದ್ದು ಒಳಗರ ಹೋಗಲಿ ಹೊರಗರ ಹೋಗಲಿ, ವೃತ್ತಿ ಹೊರಗೆ ಹೋದ್ರೂ ಕೂಡ ಆನಂದದ ರಸಸ್ವಾದನವನ್ನೇ ಮಾಡ್ತಾ ಇರ್ತಾನೆ. ವೃತ್ತಿ ಒಳಗೆ ಹೋದ್ರೂ ಕೂಡ ಆ ಆನಂದ ರಸಸ್ವಾದವನ್ನೇ ಮಾಡ್ತಾ ಇರ್ತಾನೆ ಅಂತ. ಅದಕ್ಕೆ ದೃಷ್ಟಿಂ ಜ್ಞಾನಮಯಂ ಕೃತ್ವ ಪಶ್ಯೇದ್ ಬ್ರಹ್ಮಮಯಂ ಜಗತ್ತಂತ ಹೇಳಿದರು. ನಮ್ಮ ದೃಷ್ಟಿಯನ್ನು ಜ್ಞಾನರೂಪ ಮಾಡಿಕೊಂಡು ಈ ಜಗತ್ತನ್ನು ಬ್ರಹ್ಮಮಯವಾಗಿ ನಾವು ಯಾವಾಗ ಕಾಣ್ತೇವೆ, ಆವಾಗ ನಮ್ಮ ವೃತ್ತಿ ಎನ್ನುವಂಥದ್ದು ಸರ್ವತ್ರ ಬ್ರಹ್ಮವನ್ನೇ ಕಂಡಾಗ ಅಲ್ಲಿ ನಮಗೆ ಆನಂದ ರಸಸ್ವಾದ ಅನ್ನುವಂಥದ್ದು ಆಗ್ತದೆ ಅಂತ. ನಮ್ಮ ವೃತ್ತಿ ಈಗ ಅಜ್ಞಾನ ದಶೆಯೊಳಗೆ ಏನಾಗ್ತದೆ, ನಮ್ಮ ವೃತ್ತಿ ಹೊರಗೆ ಹೋದ್ರೂ ಕೂಡ ಆ ಭೇದ ರೂಪವಾಗಿರ್ತಕ್ಕಂಥ ಪ್ರಪಂಚವನ್ನೇ ಕಾಣ್ತದೆ. ವಿಷಯಗಳಲ್ಲಿ ಆಸಕ್ತಿಯನ್ನು ಪಡೀತದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂಥ ಪಂಚ ವಿಷಯಗಳಲ್ಲಿ ಅವನ ಮನಸ್ಸನ್ನುವಂಥದ್ದು ಸದಾ ರಮಮಾಣ ಆಗ್ತದೆ. ಯಾರಿಗೆ? ಅಜ್ಞಾನಿಗೆ. ಯಾಕಂದರೆ ಅವೇ ಸುಖರೂಪ ಅಂತ ತಿಳ್ಕೊಳ್ತಾ ಇದ್ದಾನೆ. ಆದರೆ ತತ್ವಜ್ಞಾನಿ ಹಾಗಲ್ಲ. ತತ್ವಜ್ಞಾನಿ ಕೇವಲ ತನ್ನ ಅಖಂಡ ಆನಂದ ಸ್ವರೂಪವಾಗಿರ್ತಕ್ಕಂಥ ಪ್ರತ್ಯೇಗಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡಿರುವುದರಿಂದ ಅವನ ವೃತ್ತಿ ಎನ್ನುವಂಥದ್ದು ಅವನಿಗೆ ಎಂಥ ಒಂದು ಫಲಪ್ರಾಪ್ತಿಯಾಗಿರ್ತದೆ ಅಂತಂದರೆ, ಒಳಗೂ ಹೊರಗೂ ವೃತ್ತಿ ಎಲ್ಲೇ ಹೋಗಲದು ಅವನ ಮನಸ್ಸಿನಲ್ಲಿ ಏನು ನಿಶ್ಚಯ ಮಾಡಿಕೊಂಡಿರ್ತಾನೆ, ಅವನು ಕೇವಲ ಇದೆಲ್ಲ ನಾನೇ ಆಗಿದ್ದೀನಿ, ಇದೆಲ್ಲ ನನ್ನ ಸ್ವರೂಪವೇ ಇದೆ ಅಂತೇಳಿ ಆ ಆನಂದ ಸ್ವರೂಪದ ಜ್ಞಾನವನ್ನು ಮಾಡಿಕೊಂಡು ಆ ಆನಂದ ರಸದ ಒಂದು ಆಸ್ವಾದನೆ ಮಾಡ್ತಿರ್ತಾನೆ. ಆನಂದದ ರಸದ ಅದು ಆನಂದ ಯಾವುದು? ತನ್ನ ಸ್ವರೂಪಭೂತವಾಗಿರ್ತಕ್ಕಂಥದ್ದು. ಅವನ ಮನಸ್ಸನ್ನುವಂಥದ್ದು ನಿರ್ಗುಣರಾಕಾರವಾಗಿರತಕ್ಕಂಥ ಆ ಪ್ರತ್ಯೇಗಾತ್ಮ ಪರಬ್ರಹ್ಮ ಸ್ವರೂಪದಲ್ಲಿ ಲಯ ಆಗಿರುವುದರಿಂದ, ಸ್ಥಿರಗೊಂಡಿರುವುದರಿಂದ ಅವನ ವೃತ್ತಿ ಎನ್ನುವಂಥದ್ದು ಒಳಗೆ ಹೋಗಲಿ ಹೊರಗೆ ಬರಲಿ, ಎಲ್ಲಿ ಹೋದ್ರೂ ಕೂಡ ತನ್ನ ಆನಂದ, ತನ್ನ ಸ್ವರೂಪದ ಒಂದು ದರ್ಶನವೇ ಅವನಿಗೆ ಆಗಿರ್ತದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಜೀವನ್ಮುಕ್ತನಾಗಿರ್ತಕ್ಕಂಥ ಪುರುಷ ಈ ಪ್ರಾಪಂಚಿಕವಾಗಿರತಕ್ಕಂಥ ದೇಹಾದಿ ಪ್ರಪಂಚದಲ್ಲಿ ಆಸಕ್ತನಾಗದೆ, ಇವುಗಳಲ್ಲಿ ಆಸೆಯಿಂದ ಕೂಡಿಕೊಳ್ಳದೆ, ಈ ಹೊರಗಿನ ವಿಷಯಗಳಿಂದ ಅವನು ದುಃಖವನ್ನು ಅನುಭೋಗಿಸದೆ, ಕೇವಲ ತನ್ನ ಮನಸ್ಸನ್ನುವಂಥದ್ದನ್ನು ಆತ್ಮಸ್ವರೂಪ ಮಾಡಿಕೊಂಡು ಮನಸ್ಸಿನಲ್ಲಿ ಏನು ನಿಶ್ಚಯ ಮಾಡಿಕೊಂಡಿರ್ತಾನೆ, ನಾನು ಕೇವಲ ಶುದ್ಧ ಪರಬ್ರಹ್ಮ ಸ್ವರೂಪವೇ ಅಂಥೇಳಿ ಅವನ ಮನಸ್ಸಲ್ಲಿ ದೃಢ ನಿಶ್ಚಯ ಆಗಿ ಹೋಗಿಬಿಟ್ಟಿರ್ತದೆ. ಅವನ ವೃತ್ತಿ ಎನ್ನುವಂಥದ್ದು ಕೇವಲ ಆತ್ಮದರ್ಶನವನ್ನೇ ಮಾಡ್ತಾ ಇರುವುದರಿಂದ ಅವನಿಗೆ ಅನಾತ್ಮದ ದರ್ಶನ ಇಲ್ಲ. ಈಗ ಈ ಅನಾತ್ಮವಾಗಿರ್ತಕ್ಕಂಥ ದೇಹಗಳಲ್ಲಿ ಆತ್ಮಭಾವನೆ ಅನ್ನುವಂಥದ್ದಿಲ್ಲ.
ಈ ಪ್ರಪಂಚದ ಸಕಲ ಸಮಸ್ತ ಭೋಗರಾಶಿಗಳಲ್ಲಿ ಅವನಿಗೆ ಸುಖಬುದ್ಧಿ ಅನ್ನುವಂಥದ್ದಿಲ್ಲ. ಯಾಕಂದರೆ ಇವೆಲ್ಲವೂ ಅನಾತ್ಮ ಅಂಥೇಳಿ ಅವುಗಳನ್ನು ಸಂಪೂರ್ಣವಾಗಿ ಯಾವ ರೀತಿಯಾಗಿ ನಾವು ಪ್ರಪಂಚದೊಳಗೆ ಅನೇಕ ವಿಷಯಗಳನ್ನು ಸಂಗ್ರಹ ಮಾಡಿಕೊಳ್ತೀವಿ, ಅವುಗಳಲ್ಲಿ ಸುಖಬುದ್ಧಿಯನ್ನು ಮಾಡಿಕೊಂಡು ನಾವು ಯಾವಾಗಲೂ ಸುಖ ದುಃಖವನ್ನು ಅನುಭವಿಸ್ತಾ ಇರ್ತೀವಿ. ಹಾಗೆ ತತ್ವಜ್ಞಾನಿ ಆ ರೀತಿ ಪ್ರಪಂಚದ ಯಾವುದೇ ವಿಷಯ ಭೋಗಗಳಲ್ಲಿ ಅವನಿಗೆ ಸುಖಬುದ್ಧಿ ಅನ್ನುವಂಥದ್ದಿಲ್ಲ, ಅವುಗಳಲ್ಲಿ ಆತ್ಮಬುದ್ಧಿಯನ್ನು ಮಾಡಿಕೊಂಡಿಲ್ಲ. ಯಾಕೆ ಅವೇ ಸತ್ಯ ಅಂತ ನಾವು ತಿಳ್ಕೊಂಡಿಲ್ಲ. ಅವುಗಳು ಸತ್ಯ ಅಂತ ತಿಳ್ಕೊಂಡಾಗ ನಮಗೆ ಅವುಗಳಲ್ಲಿ ಕಾಮನೆ ಉಂಟಾಗ್ತದೆ. ಕಾಮನೆ ಉಂಟಾದಾಗ ಅವುಗಳನ್ನು ಪಡೀಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅವು ದೊರಕದೇ ಇದ್ದಾಗ ನಮಗೆ ಅವುಗಳಿಂದ ದುಃಖ ಅನ್ನುವಂಥದ್ದನ್ನು ನಾವು ಅನುಭವಿಸ್ಬೇಕಾಗ್ತದೆ. ಯಾಕಂದ್ರೆ ರಾಗದ್ವೇಷಗಳಿಂದ ಜೀವನಿಗೆ ದುಃಖವೇ ಆಗ್ತದೆ ಹೊರತು ಅಲ್ಲಿ ನಿಜ ಸುಖದ ಆವಿರ್ಭಾವ ಅನ್ನುವಂಥದ್ದಾಗೋದಿಲ್ಲ. ಅದಕ್ಕೆ ನಾವು ನಿರಂತರವಾಗಿ ನಾವೇನು ಪ್ರಯತ್ನ ಮಾಡಬೇಕು ಅಂತಂದರೆ, ಈ ದೇಹಾದಿಗಳು ಎಲ್ಲವೂ ಇವು ಅನಾತ್ಮದವು, ಇವೆಲ್ಲ ದುಃಖ ರೂಪದವು ಅಂಥೇಳಿ ಇವುಗಳನ್ನು ನಾವು ಆದಷ್ಟು ವೈರಾಗ್ಯದಿಂದ ಇವುಗಳನ್ನು ತ್ಯಾಗ ಮಾಡಬೇಕು. ನಮ್ಮಲ್ಲಿ ವೈರಾಗ್ಯ ಉದಯ ಆಗಬೇಕು. ಆ ವೈರಾಗ್ಯ ಯಾವಾಗ ನಮ್ಮಲ್ಲಿ ಪ್ರಾಪ್ತಿಯಾಯಿತು ಅಂತಂದರೆ ಆವಾಗ ನಮ್ಮ ವೃತ್ತಿ ಅನ್ನುವಂಥದ್ದು ಇದು ಅಂತರ್ಮುಖ ಆಗ್ತಾ ಆ ಸ್ವರೂಪದ ಕಡೆಗೆ ನಮ್ಮ ವೃತ್ತಿ ಅನ್ನುವಂಥದ್ದು ಅದು ಮೆಲ್ಲನೆ ಒಳಸರಿಯುತ್ತ ಅಂತ ಹೇಳ್ತಾರಲ್ಲ, ನಿಧಾನವಾಗಿ ನಮ್ಮ ವೃತ್ತಿ ಅನ್ನುವಂಥದ್ದನ್ನು ಆ ಪರಮಾತ್ಮನ ಚಿಂತನೆಯೊಳಗೆ, ಆತ್ಮಚಿಂತನೆಯೊಳಗೆ ಅದನ್ನು ನಾವು ಲಯಗೊಳಿಸ್ತಾ ಹೋದೀವಿ ಅಂತಂದರೆ ಒಮ್ಮೆ ನಮಗೆ ಆತ್ಮದರ್ಶನ ಆದರೆ ಆಯಿತು. ಒಮ್ಮೆ ಆತ್ಮ ಸಾಕ್ಷಾತ್ಕಾರ, ಆತ್ಮದರ್ಶನ ಒಂದು ಸಲ ನಾವು ಮಾಡಿಕೊಂಡೀವಿ ಅಂತಂದರೆ ಮತ್ತೆ ಪುನಃ ನಮಗೆ ಈ ಸಂಸಾರದಲ್ಲಿ ಒಂದು ಆಸಕ್ತಿ ಅನ್ನುವಂಥದ್ದು ಉಂಟಾಗಲಾರದು. ಯಾಕೆಂದರೆ ಆ ನಿತ್ಯ ಸುಖವ ರೂಪವಾಗಿರತಕ್ಕಂಥದ್ದು ಅದು ಪರಬ್ರಹ್ಮ, ಅದುವೇ ಆತ್ಮ. ಅಂಥ ಆತ್ಮಸ್ವರೂಪದಲ್ಲಿ ಯಾವ ನಿಷ್ಠೆಯುಳ್ಳವನಾಗಿದ್ದಾನೋ, ಆತ್ಮಜ್ಞಾನಿಷ್ಠನಾಗಿರ್ತಕ್ಕಂಥ ಯಾವ ಜೀವನ್ಮುಕ್ತ ಅಂತಂದರೆ ಇಲ್ಲಿ ಜೀವನ್ನೇವ ಮುಕ್ತ, ಜೀವಿಸಿಕೊಂಡದಾನ ಮುಕ್ತನೇ ಆಗಿಬಿಟ್ಟಿದ್ದಾನ ಅಂತ. ಅಂದರೆ ಇಲ್ಲಿ ನಾನು ಹುಟ್ಟುವನು, ನಾನು ಸಾಯುವವನು ಅನ್ನುವಂಥ ಭಾವ ಅವನಲ್ಲಿಲ್ಲ. ನಾನು ಸಂಕಲ್ಪ ಮಾಡೋನು, ನಾನು ಕರ್ತ, ನಾನು ಭೋಕ್ತ ಅನ್ನುವಂಥ ಭಾವ ಇಲ್ಲ. ನಾನು ಕೊಡುವವನು, ನಾನು ತೆಗೆದುಕೊಳ್ಳುವವನು, ನಾನು ಹೋಗುವವನು, ಬರುವವನು, ಇವ್ಯಾವುದೇ ಅವನಲ್ಲಿ ಉಳಿದಿಲ್ಲ. ಕೇವಲ ತನ್ನ ಸ್ವರೂಪದಲ್ಲೇ ತಾನು ಲೀನಾಗಿರ್ತಾ ಇದ್ದಾನೆ, ಸ್ವಸ್ವರೂಪದ ದರ್ಶನವನ್ನು ಮಾಡಿಕೊಂಡಿರ್ತಾ ಇದ್ದಾನೆ. ಹೀಗಾಗಿ ಯಾವಾಗಲೂ ಅವನ ವೃತ್ತಿ ಎನ್ನುವಂಥದ್ದು ಇಲ್ಲಿ ಬಹಿಹಿ ಅಂತಹ ಅಂತ ಹೇಳಿದರು. ಒಳಗೆ ಹೋಗಲಿ ಹೊರಗೆ ಹೋಗಲಿ. ಈಗ ನಮ್ಮ ವೃತ್ತಿನೂ ಕೂಡ ಬಹಿರ್ಮುಖನೂ ಆಗ್ತದೆ, ಇದು ಅಂತರ್ಮುಖ. ಇದು ಯಾಕಂದ್ರೆ ಗಾಢ ನಿದ್ರೆಗೆ ಹೋದಾಗ ಇದು ಅಂತರ್ಮುಖ ಆಗ್ತದೆ. ಸ್ವಪ್ನದಲ್ಲಿ ನಾವು ಪ್ರಪಂಚವನ್ನು ಕಾಣ್ತೀವಿ, ಎಚ್ಚರದಲ್ಲಿ ಕೂಡ ಪ್ರಪಂಚವನ್ನು ಕಾಣ್ತೀವಿ. ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಾಪಂಚಿಕ ಸಂಕಲ್ಪಗಳು ನಮಗೆ ಮೂಡ್ತಾವೆ. ಆದರೆ ತತ್ವಜ್ಞಾನಿಗೆ ಅವನ ವೃತ್ತಿಯೊಳಗೆ ನಾಮರೂಪಗಳನ್ನು ಅವನು ಬಾಧ ಮಾಡಿರ್ತಾನೆ. ಅಸ್ಥಿಭಾತಿ ಪ್ರಿಯ ರೂಪವಾಗಿರ್ತಕ್ಕಂಥ ಬ್ರಹ್ಮದ ಅನುಸಂಧಾನವನ್ನು ಮಾಡ್ತಾ, ನಾನು ಕೇವಲ ಶುದ್ಧ ಪರಬ್ರಹ್ಮ ಸ್ವರೂಪ, ನಾನು ಕೇವಲ ಆನಂದ ಸ್ವರೂಪ, ನಾನು ಯಾವಾಗಲೂ ಸದ್ರೂಪನಾಗಿ, ಚಿದ್ರೂಪನಾಗಿ, ಆನಂದರೂಪನಾಗಿ, ನಿತ್ಯನಾಗಿ, ಪರಿಪೂರ್ಣನಾಗಿ ಇದ್ದೀನಿ ಎನ್ನುವಂಥ ಅದರ ನಿಶ್ಚಯಾತ್ಮಕ ಜ್ಞಾನ ಮಾಡಿಕೊಂಡು ಇವೆಲ್ಲ ಅನಾತ್ಮವಾಗಿರ್ತಕ್ಕಂಥ ವಸ್ತುಗಳದ್ದು ಇವೆಲ್ಲ ದೃಶ್ಯ ಅಂಥೇಳಿ ಅವುಗಳಲ್ಲಿರ್ತಕ್ಕಂಥ ಒಂದು ಏನು ಆತ್ಮತ್ವ ಬುದ್ಧಿ ಅನ್ನುವಂಥದ್ದು ಅದನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿ ಕೇವಲ ತನ್ನ ಸ್ವರೂಪದಲ್ಲೇ ಅವನ ವೃತ್ತಿ ಅನ್ನುವಂಥದ್ದು. ಈಗ ಅವನ ಸ್ವರೂಪ ಹೇಗಾಗಿಬಿಟ್ಟದ ಅಂತಂದರೆ ಕೇವಲ ಒಂದು ಆತ್ಮದ ಸ್ವರೂಪದ ಜ್ಞಾನ ಮಾಡಿಕೊಂಡು ಆತ್ಮಾಕಾರ ಆಗಿ ಹೋಗಿಬಿಟ್ಟದು. ಈಗ ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಆಗಿಬಿಟ್ಟದು. ಯಾಕಂದರೆ ನಿಧಿಧ್ಯಾಸನದ ಪರಿಪಕ್ವ ಸ್ಥಿತಿಯೇ ಜೀವನ್ಮುಕ್ತಿ ಅಂತ ಹೇಳ್ತಾ ಇದ್ದಾರೆ. ಶ್ರವಣ ಮನನ ನಿಧಿಧ್ಯಾಸನದ ಮೂಲಕವಾಗಿ ನಾವು ಆ ಪ್ರತ್ಯೇಕಾತ್ಮನ ದರ್ಶನ ಮಾಡಿಕೊಂಡಾಗ ಅಂದರೆ ಅನಾತ್ಮಾಕಾರ ವೃತ್ತಿ ಅನ್ನುವಂಥದ್ದು ಹೊರಟು ಹೋಗಿ
ಆತ್ಮಾಕಾರ ವೃತ್ತಿಯೇ ಅಲ್ಲಿ ನೆಲೆಗೊಂಡಾಗ ಆವಾಗ ನಮಗೆ ಜೀವನ್ಮುಕ್ತಿ ವಿಲಕ್ಷಣಾನಂದ ಅನ್ನುವಂಥ ದೊರಕ್ತದೆ. ಅಂಥ ಜೀವನ್ಮುಕ್ತನಾಗಿರ್ತಕ್ಕಂಥ ಮಹಾಪುರುಷ ಇಲ್ಲಿ ಯಾವಾಗಲೂ ಅವನ ವೃತ್ತಿ ನಮ್ಮ ಹಾಗೆ ಇರ್ತಾನೆ. ನಾವು ನೋಡಲಿಕ್ಕೆ ಏನೋ ಉಣ್ಣೋದು ತಿನ್ನೋದು ಅವೇನು ಎಲ್ಲ ಬಿಡ್ತಾನಂತ ಅರ್ಥ ಅಲ್ಲ. ಅಂದರೆ ಅವನಿಗೆ ನಾನು ಕರ್ತ ನಾನು ಭೋಕ್ತ ಅನ್ನುವಂಥ ಭಾವ ಅವನಲ್ಲಿರೋದಿಲ್ಲ. ಅವನು ಕೇವಲ ಪ್ರತ್ಯೇಕ ಆತ್ಮಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಂಡು ಮುಕ್ತನೇ ಆಗಿರ್ತಾನೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ಕೊಂಡು ಬಂದಾರ. ಮತ್ತು ಮುಂದಿನ ಶ್ಲೋಕಾದಿಗಳ ವಿಚಾರವನ್ನು ನಾಳೆ ಮಾಡೋಣ ಅಂತ ಹೇಳ್ತಾ 7 ನುಡಿನ ಸದುಕನ್ನು ಕರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.